ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಸಿಟಿಟಿ ಅಂತಿಮ ಘಟ್ಟಕ್ಕೆ ತಲುಪಿದ್ದು. ಸೊ ಈಗ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಈಗ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಯಾವೆಲ್ಲ ಪ್ರಶ್ನೆಗಳು ಹೆಚ್ಚು ರಿಪೀಟ್ ಆಗ್ತಾ ಹೋಗ್ತವೆ, ಮತ್ತೆ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ಕೆಟೆಟ್ ಆಗಿರ್ಬೋದು, ಸಿಟೆಟ್ ಆಗಿರ್ಬೋದು, ಅದೇ ರೀತಿಯಾಗಿ ಮುಂದಿನ PST, GPS, HS ಗೆ ಆಗುವಂತ ಕ್ಲಾಸಸ್ ಸಹ ನಮ್ಮಲ್ಲಿ ಸಿಗ್ತಾ ಹೋಗ್ತವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ನಾವು ಹೆಚ್ಚಿನ ತಡ ಮಾಡದೆ ಇವತ್ತು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನೋಡಿ, ನಮಗೆ ನಾನು ಈಗಾಗಲೇ ಬಹಳಷ್ಟು ಸಲ ಹೇಳಿದ್ದೀನಿ, ನೀವು ಯಾವುದೇ ಪೇಪರ್ 1 ಆದ್ರೂ ಬರೀತೀರಿ, ಪೇಪರ್ 2 ಆದ್ರೂ ಬರೀತೀರಿ. ಸೊ ನಿಮಗೆ CDP ಬರುವಂತದ್ದು ಪ್ರಶ್ನೆ ಪತ್ರಿಕೆಯ ಸಂಖ್ಯೆ 1 ರಿಂದ 30ರವರೆಗೂ. ಸೊ ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇರಲಿ, ಓಕೆನಾ. ಸೊ ನೆಕ್ಸ್ಟ್ ಈಗ ನೇರವಾಗಿ ನಾವು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ಸೆಷನ್ ಇಷ್ಟ, ಜಸ್ಟ್ ನೀವೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ, ನೀವು ನಮಗೆ ಮಾಡುವಂತ ಸಪೋರ್ಟ್. ಓಕೆ, ನೆಕ್ಸ್ಟ್ ಈಗ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್. ಸೊ ಏನಾಗ್ತಾ ಹೋಗುತ್ತೆ ಬಾಲ್ಯಾವಸ್ಥೆ ಅವಧಿಯಲ್ಲಿ? ಸೊ ವಿಕಾಸ ಏನಾಗ್ತಾ ಹೋಗುತ್ತೆ? ಡೆವಲಪ್ಮೆಂಟ್. ಸೊ ಗ್ರೋತ್ ಕೇಳಿಲ್ಲ ಅಲ್ಲಿ, ಅವರು ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇದು ಫಸ್ಟ್ ಟಾಪಿಕ್ ಬರುತ್ತದು. ಯಾವೇ ಒಂದು ನೀವು CDP ತಗೊಂಡಿದ್ದೀರಾ ಅಂತಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಫಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಕನಿಷ್ಠ ಪಕ್ಷ 1 ರಿಂದ 2 ಅಂಕಗಳು ಇದ್ದೇ ಇರ್ತವೆ, ಓಕೆನಾ. ಸೊ ಇದ್ರ ಮೇಲೆ ಹೆಚ್ಚು ಗಮನ ಇರಲಿ. ನೆಕ್ಸ್ಟ್, ಈ ಸ್ಲೋ ಅಂಡ್ ಕೆನಾಟ್ ಬಿ ಮೆಜರ್ಡ್, ಈಸ್ ಎ ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್, ಕನ್ಸಿಸ್ಟ್ ಓನ್ಲಿ ಆಫ್ ಕ್ವಾಂಟಿಟೇಟಿವ್ ಚೇಂಜಸ್, ಈಸ್ ಡಿಸಾರ್ಡರ್ಲಿ ಅಂಡ್ ಡಿಸ್ಜಾಯಿಂಟೆಡ್ ಅಂತ ಇದೆ. ಸೊ ಡೆವಲಪ್ಮೆಂಟ್ ಅಭಿವೃದ್ಧಿ ಎನ್ನುವಂಥದ್ದು ತುಂಬಾ ನಿಧಾನಗತಿಯಾಗಿರುತ್ತೆ, ವಿಕಾಸ ಅಂತೂ ತುಂಬಾ ನಿಧಾನಗತಿ ಇರುತ್ತೆ, ಮತ್ತೆ ಇದನ್ನ ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಈಸ್ ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಇದು ತುಂಬಾ ಸಂಕೀರ್ಣವಾಗಿರುತ್ತೆ ಡೆವಲಪ್ಮೆಂಟ್ ಎನ್ನುವಂಥದ್ದು, ಒಂದೊಂದು ಮಗುವಿನ ಮೇಲೂ ಸಹ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಎಸ್, ಇದು ಕರೆಕ್ಟ್ ಆಗಿದೆ, ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್. ನೆಕ್ಸ್ಟ್, ಕನ್ಸಿಸ್ಟ್ ಓನ್ಲಿ ಎ ಕ್ವಾಂಟಿಟೇಟಿವ್ ಚೇಂಜಸ್, ಅಂತ ಇದೆ. ಬೋತ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಚೇಂಜಸ್ ಎರಡೂ ಆಗ್ತಾ ಹೋಗುತ್ತೆ, ಕೇವಲ ಪರಿಣಾತ್ಮಕ ಬದಲಾವಣೆಗಳು ಮಾತ್ರ ಒಳಗೊಂಡಿದೆ ಅಂತ ಕೇಳಿದರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಈಸ್ ಡಿಸಾರ್ಡರ್ಲಿ ಅಂಡ್ ಡಿಸ್ಜಾಯಿಂಟೆಡ್ ಅಂತ ಇದೆ. ಸೊ ಇದು ಅಸ್ತವ್ಯಸ್ತ ಮತ್ತೆ ಅಸಂಘಟಿತವಾಗಿರುತ್ತದೆ ಅಂತ ಕೇಳ್ತಾರೆ. ಸೊ ಆ ರೀತಿಯಾಗಿರೋದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಅಥವಾ ಅಭಿವೃದ್ಧಿ, ವಿಕಾಸ ಎನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಪ್ರಕ್ರಿಯೆಯ ಮುಖಾಂತರ ಇರುತ್ತೆ, ಜೊತೆಗೆ ಇದು ಸಂಕೀರ್ಣವಾಗಿರುತ್ತೆ. ಸೊ ಆಪ್ಷನ್, ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್. ಮುಂದಿನ ಪ್ರಶ್ನೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಈಸ್ ದ ಏರಿಯಾ ಬಿಟ್ವೀನ್ ಎ child's current level of independent performance and the level of performance that the child could achieve with the help of adults and more skilled peers ಅಂತ ಇದೆ. ಸೊ ಕೇಳುವಂಥದ್ದು ಏನು? ಸೊ ಸಮೀಪ ಅಭಿವೃದ್ಧಿ ವಲಯ ಅಂತ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ಸೊ ಲೀವ್ ವೈಗೋಟ್ಸ್ಕಿ ಅವರಿಗೆ ಸಂಬಂಧಿಸಿರುವಂತಹ ಒಂದು ಈ ಒಂದು ಸಿದ್ಧಾಂತ ಥಿಯರಿ ಆಗಿದೆ ಇದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರೇನ್ ಹೇಳ್ತಾ ಇದ್ದಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ತಾ ಇರುವಂತದ್ದು. ಸೊ ಏನಾಗ್ತಾ ಹೋಗುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್? ನೋಡಿ, ಇದು ರಿಪೀಟೆಡ್ ಕ್ವಶನ್, ಇದು ಬಹಳಷ್ಟು ಸಲ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಒಮ್ಮೆ ಇದ್ರ ಮೇಲೆ ಗಮನ ಹರಿಸ್ತಾ ಹೋಗಿ. ದ ಏರಿಯಾ ಬಿಟ್ವೀನ್ ದ ಚೈಲ್ಡ್ಸ್ ಕರೆಂಟ್ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಪರ್ಫಾರ್ಮೆನ್ಸ್ ಅಂಡ್ ದ ಲೆವೆಲ್ ಆಫ್ ದ ಪರ್ಫಾರ್ಮೆನ್ಸ್ ದಟ್ ದ ಚೈಲ್ಡ್ ಕುಡ್ ಅಚೀವ್ ವಿತ್ ದ ಹೆಲ್ಪ್ ಆಫ್ ಅಡಲ್ಟ್ಸ್ ಅಂಡ್ ಮೋರ್ ಸ್ಕಿಲ್ಡ್ ಪೀಸ್. ಮಗುವಿನ ಸ್ವತಂತ್ರ ಕಾರ್ಯನಿರ್ವಹಣೆಯ ಮಟ್ಟ ಮತ್ತು ವಯಸ್ಕರು ಹಾಗೂ ಹೆಚ್ಚು ಕೌಶಲ್ಯಪೂರ್ಣ ಸಾಮರ್ಥ್ಯಗಳ ಸಹಾಯದಿಂದ ಮಗು ಸಾಧಿಸಬಹುದಾದ ಕಾರ್ಯನಿರ್ವಹಣೆಯ ಮಟ್ಟದ ನಡುವಿನ ಒಂದು ಪ್ರದೇಶ ಇದಾಗಿರುತ್ತೆ. ಮೀನ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ, ಮಗುಗೆ ಏನ್ ನಾಲೆಡ್ಜ್ ಇರುತ್ತೋ ಆ ನಾಲೆಡ್ಜ್ ಮತ್ತೆ ಮಗು ಏನು ಶಾಲೆಯಿಂದ ಅಥವಾ ಒಂದು ಸಮಾಜದಿಂದ ಏನು ಸೋಷಿಯಲ್ ಆಗಿ ನಾಲೆಡ್ಜ್ ನ ಪಡ್ಕೊಳ್ತಾ ಹೋಗುತ್ತೋ ಆ ಮಿಡ್ಲಲ್ಲಿ ಬರುತ್ತಲ್ವಾ ಡೆವಲಪ್ಮೆಂಟ್, ಆ ಮಿಡ್ಲಲ್ಲಿ ಬರುವಂತ ಡೆವಲಪ್ಮೆಂಟ್ ಗೆ ನಾವೇನ್ ಕರಿತೀವಿ? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸಾಮಾಜಿಕತೆ ಮತ್ತೆ ಅದರ ಒಂದು ಸ್ವಂತ ಜ್ಞಾನದ ಒಂದು ಮಧ್ಯದಲ್ಲಿ ಬರುವಂತಹ ಒಂದು ಲೆವೆಲ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಸೊ ಆಪ್ಷನ್ 1 ಇದಕ್ಕೆ ನೇರವಾಗಿ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇನ್ನ ಆಪ್ಷನ್ಸ್ ಬೇಕಾದ್ರೆ ತಿಳ್ಕೊಳ್ತಾ ಹೋಗ್ಬೋದು. ಎ ರೇಂಜ್ ಆಫ್ ಟಾಸ್ಕ್ ದಟ್ ಚೈಲ್ಡ್ ಶುಡ್ ಬಿ ಏಬಲ್ ಟು ಡೂ ಹ್ಯಾಸ್ ಪರ್ ಹರ್ ಏಜ್ ಬಟ್ ಕೆನಾಟ್ ಅಂತ ಇದೆ. ಮಗು ತನ್ನ ವಯಸ್ಸಿಗೆ ಅನುಗುಣವಾಗಿ ಮಾಡಬೇಕಾದ ಆದರೆ ಮಾಡಲು ಸಾಧ್ಯವಾಗದಂತಹ ಒಂದು ಕಾರ್ಯಗಳ ಶ್ರೇಣಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ.
ನೋಡಿ, ಇದು ಸಾಂಸ್ಕೃತಿಕ ಮತ್ತೆ ಸಾಮಾಜಿಕ ಸಿದ್ಧಾಂತದ ಮೇಲೆ ಅವಲಂಬಿಸಿರುವಂತದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಅದು ನಮ್ಗೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅಲ್ಲಿರುವಂತಹ ಆಪ್ಷನ್ಸ್. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಇವನ್ ಈ ಎರಡೂ ಸಹ ಆಪ್ಷನ್ಸ್ ಸಹ ಆಗೋದಿಲ್ಲ, ಹೆಚ್ಚಿನ ಸಮಯ ವೇಸ್ಟ್ ಮಾಡಿದ್ರೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಮೂವ್ ಆನ್ ಆಗ್ತಾ ಹೋಗೋಣ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಚಿಲ್ಡ್ರನ್ ಇನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಇದೆ. ಸೊ ಜೀನ್ ಪಿಯಾಜೆ ರವರ ಪ್ರಕಾರ ಔಪಚಾರಿಕ ಕಾರ್ಯಾಚರಣೆಯ ಅಂತ ಬರ್ತಾ ಹೋಗ್ತದೆ. ನಮಗೆ 4 ಕಾರ್ಯಾಚರಣೆ ಅಂತಗಳು ಬರ್ತವೆ. ಕಂಪಲ್ಸರಿ ಇಲ್ಲೂ ಸಹ ಅಷ್ಟೇ 1 ಅಂಕ 100% ಇದ್ದೇ ಇರುತ್ತೆ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಚಿಲ್ಡ್ರನ್ಸ್ ಇನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ are capable of hypothetical deductive reasoning and propositional thought, are bound by centration and irreversibly of thoughts, cannot conserve, classify and seriate, begin to engage to make believe and symbolic play ಅಂತ ಇದೆ. ಸೊ ಜೀನ್ ಪಿಯಾಜೆ ಅವರ ಪ್ರಕಾರ ಈ ಔಪಚಾರಿಕ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ? ಸೊ ಔಪಚಾರಿಕ ಹಂತದಲ್ಲಿ ಮಕ್ಕಳು ಆರ್ ಕೇಪಬಲ್ ಟು ಹೈಪೋಥೆಟಿಕೋ ರಿಡಕ್ಟಿವ್ ರೀಸನಿಂಗ್. ಸೊ ಮಕ್ಕಳು ಊಹಾತ್ಮಕ, ಸೊ ಹೈಪೋಥೆಟಿಕ್ ಮೀನ್ಸ್ ಊಹಾತ್ಮಕ, ಡಿಡಕ್ಟಿವ್ ಮೆಥಡ್ ಮೀನ್ಸ್ ಇದನ್ನ ನಿರ್ಗಮನ ಅಂತ ಕರಿತೀವಿ. ಡಿಡಕ್ಟಿವ್ ಮೆಥಡ್ ಇಂಡಕ್ಟಿವ್ ಮೆಥಡ್ ಕರಿತೀವಲ್ಲ. ಸೊ ನಿರ್ಗಮನ, ತರ್ಕ ಹಾಗೂ ಪ್ರತಿಪಾದನಾ ಪ್ರಪೋಸಿಷನಲ್ ಥಾಟ್, ಪ್ರತಿಪಾದನಾ ಚಿಂತನೆಗೆ ಸಮರ್ಥರಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಇದೆ. ಸೊ ಇನ್ನು ಈ ಒಂದು ಔಪಚಾರಿಕ ಕಾರ್ಯಾಚರಣೆ ಹಂತದಲ್ಲಿ ಅವರು ಏನೆಲ್ಲ ಊಹೆಗಳು ಆಗ್ಬೋದು, ಏನೆಲ್ಲ ಆಗಬಹುದು ಅನ್ನೋದನ್ನ ಊಹೆ ಮಾಡ್ತಾ ಹೋಗ್ತಾರೆ. ಅದಕ್ಕೊಂದು ಫೈನಲ್ ಡಿಸಿಷನ್ ಅವರಲ್ಲಿ ತಗೊಳ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಜಿನ್ ಪಿಯೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಆರ್ ಕೇಪಬಲ್ ಆಫ್ ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್ ಅಂಡ್ ಪ್ರಪೋಷನಲ್ ಥಾಟ್ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಮ್ಮ ಮುಂದಿನ 3 ಆಪ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಆರ್ ಬಾಂಡ್ ಬೈ ಸೆಂಟ್ರೇಷನ್ ಅಂಡ್ ಇರಿವರ್ಸಿಬಲಿ ಆಫ್ ಥಾಟ್ಸ್ ಅಂತ ಇದೆ. ಕೇಂದ್ರೀಕರಣ ಮತ್ತೆ ಆಲೋಚನೆ ಹಿಮ್ಮುಖಗೊಳಿಸುವಿಕೆಗೆ ಬದ್ಧರಾಗಿರ್ತಾರೆ. ಸೊ ಈ ಒಂದು ಸೆಷನ್ಗೆ, ಸೊ ಈ ಒಂದು ಸ್ಟೇಜ್ಗೆ ಸಂಬಂಧಿಸಿಲ್ಲ ಇದು. ಕೆನಾಟ್ ಕನ್ಸರ್ವ್, ಕ್ಲಾಸಿಫೈ ಅಂಡ್ ಸೀರಿಯೇಟ್. ಸೊ ಇಲ್ಲಿ ಇವರು ಈ ಒಂದು ಸಂದರ್ಭದಲ್ಲಿ, ಸೊ ಇಲ್ಲಿ ಅವ್ರು ಯಾವುದೇ ರೀತಿಯಾಗಿ ಕನ್ಸರ್ವ್ ಮಾಡೋದಿಲ್ಲ, ವರ್ಗೀಕರಿಸುವುದಿಲ್ಲ, ಮತ್ತೆ ಅದನ್ನ ಶ್ರೇಣೀಕರಿಸೋದು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ? ಅವರೊಂದು ಊಹೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ. ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತಂದ್ರೆ ಅದರ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರುತ್ತೆ. ಆ ಮಾಹಿತಿನ ಗೊತ್ತಿರಬೇಕಾದ್ರೆ ಅವರು ಊಹೆಯನ್ನ ಮಾಡ್ತಾ ಹೋಗ್ತಾರೆ, ಮತ್ತೆ ಅದನ್ನ ಡಿವೈಡ್ ಮಾಡ್ತಾ ಹೋಗೋದ್ರಿಂದ ಸೊ ಈ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್ ಅನ್ಸ ಆಗ್ತಾ ಹೋಗುತ್ತೆ. ಬಿಗಿನ್ ಟು ಎಂಗೇಜ್ ಇನ್ ಮೇಕ್ ಬಿಲೀವ್ ಅಂಡ್ ಸಿಂಬಾಲಿಕ್ ಪ್ಲೇ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ? ಸೊ ಸಾಂಕೇತಿಕ ಆಟಗಳಲ್ಲಿ, ಸಿಂಬಾಲಿಕ್ ಪ್ಲೇ, ಸಾಂಕೇತಿಕ ಆಟಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಅಂತ ಕೇಳಿದ್ರೆ, ಸೊ ಇದು ಈ ಒಂದು ಆಪರೇಷನ್ ಸ್ಟೇಜ್ಗೆ ಬರೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಅಟ್ ವಿಚ್ ಸ್ಟೇಜ್ ಆಫ್ ಲಾರೆನ್ಸ್ ಕೋಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಡು ಇಂಡಿವಿಜುವಲ್ಸ್ ಬಿಲೀವ್ ದಟ್ actively maintaining the current social system ensures positive human relationships and societal order ಅಂತ ಕೊಟ್ಟಿದ್ದಾರೆ. ಸೊ ಅಟ್ ವಿಚ್ ಸ್ಟೇಜ್ ಆಫ್ ಲಾರೆನ್ಸ್ ಕೋಲ್ಬರ್ಗ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಸೊ ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಸೊ ಯಾವ ಹಂತದಲ್ಲಿ ಡು ಡೆವಲಪ್ಮೆಂಟ್ ಅಟ್ ವಿಚ್ ಸ್ಟೇಜ್ ಅಂತ ಕೇಳಿದ್ರಲ್ವಾ, ಯಾವ ಹಂತದಲ್ಲಿ ವ್ಯಕ್ತಿಗಳು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆ, ಸೊ ಡೆವಲಪ್ಮೆಂಟ್ ಟು ಇಂಡಿವಿಜುವಲ್ ಬಿಲೀವ್ ದಟ್ ಆಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್, ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನ ಸಕ್ರಿಯವಾಗಿ ನಿರ್ವಹಿಸುವುದು ಮತ್ತೆ ಧನಾತ್ಮಕವಾಗಿ ಪಾಸಿಟಿವ್ ಹ್ಯೂಮನ್ ರಿಲೇಶನ್ಶಿಪ್ಸ್, ಧನಾತ್ಮಕವಾಗಿ ಮಾನವ ಸಂಬಂಧಗಳನ್ನ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ಖಾತ್ರಿಪಡಿಸುತ್ತೆ ಅನ್ನೋದನ್ನ ನಂಬ್ತಾ ಹೋಗ್ತಾರೆ. ಬಿಲೀವ್, ನಂಬ್ತಾ ಹೋಗ್ತಾರೆ ಅಂತ ಕೇಳ್ತಿರುವಂತದ್ದು. ಸೊ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆ ಪ್ರಕಾರ ವ್ಯಕ್ತಿಗಳು ಯಾವ ಹಂತದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಮಾನವ ಸಂಬಂಧಗಳು ಮತ್ತೆ ಒಂದು ಸಮಾಜದ ವ್ಯವಸ್ಥೆ ತುಂಬಾ ಧನಾತ್ಮಕವಾಗಿರುತ್ತೆ ಅಂತ ನಂಬ್ತಾ ಹೋಗ್ತಾರೆ ಏನು ಕೇಳ್ತಾ ಇರುವಂತದ್ದಷ್ಟೇ. ಸೊ ಮೊದಲನೇ ಆಪ್ಷನ್ ಏನಿದೆ, ದ ಪನಿಷ್ಮೆಂಟ್ ಅಂಡ್ ಒಬಿಡಿಯನ್ಸ್ ಆಫ್ ಓರಿಯಂಟೇಷನ್ ಅಂತ ಇದೆ. ಸೊ ಈ ಸ್ಟೇಜ್ ಅಲ್ಲಿ ಆಗುತ್ತೆ ಅಂತ ಹೇಳಿದರೆ, ಸೊ ಈ ಸ್ಟೇಜ್ ಅಲ್ಲಿ ಆಗೋದಿಲ್ಲ. ದ ಸೋಷಿಯಲ್ ಆರ್ಡರ್ ಮೇಂಟೈನಿಂಗ್ ಓರಿಯಂಟೇಷನ್, ಸೊ ಇದ್ರಲ್ಲಿ ಆಪ್ಷನ್ ಅಲ್ಲೇ ಆನ್ಸರ್ ಇದೆ. ಸೊ ಆನ್ಸರ್ 2 ಇದಕ್ಕೆ ಸರಿಯಾದ ಉತ್ತರ. ಸಾಮಾಜಿಕ ವ್ಯವಸ್ಥೆ ಮತ್ತೆ ನಿರ್ವಹಿಸುವ ದೃಷ್ಟಿಕೋನದ ಹಂತದಲ್ಲಿ ಈ ಒಂದು ವಿಧಾನ ಬರ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ದ ಇನ್ಸ್ಟ್ರೂಮೆಂಟಲ್ ಪರ್ಪಸ್ ಆಫ್ ಓರಿಯಂಟೇಷನ್, ಸೊ ಬರೋದಿಲ್ಲ. ದ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಆಫ್ ಓರಿಯಂಟೇಷನ್ ಸಹ ಬರೋದಿಲ್ಲ. ಸೊ ನೀವು ಕ್ವಶನ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ನೇರವಾಗಿ ಆಲ್ಮೋಸ್ಟ್ ಆನ್ಸರ್ಸ್ ನಮಗೆ ಆಪ್ಷನ್ಸ್ ಅಲ್ಲಿ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತವೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಆಫ್ ಟೈಪ್ ಇಂಟೆಲಿಜೆನ್ಸ್ ಅಂಡ್ ಎಂಡ್ ಸ್ಟೇಟ್ ಪರ್ಫಾರ್ಮೆನ್ಸ್ ಪಾಸಿಬಿಲಿಟೀಸ್ ಆಸ್ ಪರ್ ದ ಓವರ್ಸ್ ಗಾರ್ಡ್ನರ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನ್ ಕೇಳ್ತಿರುವಂತದ್ದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್. ಸೊ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವಂತಹ ಟೈಪ್ ಆಫ್ ಇಂಟೆಲಿಜೆನ್ಸ್, ಸೊ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತ ಟೈಪ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಎಂಡ್ ಸ್ಟೇಟ್ ಆಫ್ ಪರ್ಫಾರ್ಮೆನ್ಸ್ ಪಾಸಿಬಿಲಿಟೀಸ್ ಆಸ್ ಪರ್
ಆವರ್ಡ್ಸ್ ಗಾರ್ಡ್ನರ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಆವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿಮತ್ತೆ ಸಿದ್ಧಾಂತದ ಪ್ರಕಾರ ಸೊ ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ತೋರಿಸಿ ಇದ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವುದು ಸರಿಯಾಗಿ ಹೊಂದುತ್ತೆ? ಟೈಪ್ ಆಫ್ ಇಂಟೆಲಿಜೆನ್ಸ್, ಇಲ್ಲಿ 4 ಟೈಪ್ ಆಫ್ ಬುದ್ಧಿಮತ್ತೆಗಳನ್ನ ಕೊಟ್ಟಿದ್ದಾರೆ. ಅದರ ಎಂಡ್ ಸ್ಟೇಟ್, ಸೊ ಕೊನೆ ಹಂತಗಳನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಯಾವ್ದಾಗುತ್ತೆ ಅನ್ನೋದು ಮೊದಲೇ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸ್ಪೇಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೇಷಿಯಲ್ ಮೀನ್ಸ್ ಸ್ಥಾನಿಕ ಅಂತ ಕರಿತಾ ಹೋಗ್ತೀವಿ. ಸೊ ಈ ಬುದ್ಧಿಮಟ್ಟ ಹೊಂದಿರೋರು ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ವಾಸ್ತುಶಿಲ್ಪಿಗಳು ಅಥವಾ ನಾವಿಕರಂತ ವೃತ್ತಿಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಅವರೇ ಹೇಳ್ತಾರೆ, ಯಾರು? ಆವರ್ಡ್ ಗಾರ್ಡ್ನರ್ ಅವರು. ಸೊ ಸ್ಪೆಷಲ್ ಯಾರಿಗೆ ಈ ಬುದ್ಧಿ ಇಂಟೆಲಿಜೆನ್ಸ್ ಇರುತ್ತೋ ಅವರು ಈ ಕೆತ್ತನೆ ಮಾಡೋದ್ರಲ್ಲಿ ಅಥವಾ ನಾವಿಕರಂತ ವೃತ್ತಿಗಳಲ್ಲಿ ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಅವ್ರು ಹೇಳ್ತಿರುವಂತದ್ದೇನು? ಥೆರಪಿಸ್ಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಥೆರಪಿಸ್ಟ್ಗಳಲ್ಲ. ಸೊ ಅವ್ರು ಹೇಳುವಂಥದ್ದು ಯಾವುದರಲ್ಲಿ? ಸೊ ಅವ್ರು ಹೇಳುವಂಥದ್ದು ವಾಸ್ತುಶಿಲ್ಪಿಗಳಲ್ಲಿ. ಸೊ ಸ್ಪೆಷಲ್ ಬರುವಂಥದ್ದು ವಾಸ್ತುಶಿಲ್ಪಿಗಳು ಮತ್ತೆ ನಾವಿಕರು. I go to home. ನಾವಿಕರಲ್ಲಿ ಈ ಬುದ್ಧಿಮತ್ತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಕೂಡ ಥೆರಪಿಸ್ಟ್ ಅಂತ ಕೊಡ್ತಾರೆ. ಥೆರಪಿಸ್ಟ್ ಅಂದ್ರೆ ಮನೋವೈದ್ಯರು. ಸೊ ಇದು ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಇಂಟ್ರಾ ಪರ್ಸನಲ್ ಅಂತ ಇದೆ, ಅಂತರ ವೈಯಕ್ತಿಕ ಅಂತ ಇದೆ. ಈ ಬುದ್ಧಿಮತ್ತೆ, ಸೊ ಈ ಏನು ಇಂಟೆಲಿಜೆನ್ಸ್ ಇದೆ, ಈ ಬುದ್ಧಿಮತ್ತೆ ಸ್ವಯಂ ಅರಿವು ಮತ್ತೆ ಆಂತರಿಕ ಭಾವನೆಗಳು. ಸೊ ಹೆಸರಲ್ಲೇ ಇದೆ ಇಂಟ್ರಾ ಪರ್ಸನಲ್, ಸ್ವಯಂ ಅರಿವು, ಆಂತರಿಕ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದೆ ಹೊರತು ಸೇಲ್ಸ್ ಪರ್ಸನ್ಗೆ ಇದು ಸಂಬಂಧಪಟ್ಟಿಲ್ಲ. ಸೊ ಸೇಲ್ಸ್ ಪರ್ಸನ್ ಏನ್ ಮಾಡ್ತಾ ಹೋಗ್ಬೇಕು? ಸೊ ಮುಕ್ತವಾಗಿ ಮಾತಾಡ್ತಾ ಹೋಗ್ಬೇಕು. ಮಾರಾಟಗಾರ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು. ಸೊ ಇಂಟ್ರಾ ಪರ್ಸನಲ್ ಆಗಿ ಅದನ್ನ ತಗೋಬಾರದು. ಓಕೆನಾ? ಸೊ ಇದು ಸಹ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಲಿಂಗ್ವಿಸ್ಟಿಕ್, ಸೊ ಲಿಂಗ್ವಿಸ್ಟಿಕ್ ಮೀನ್ಸ್ ಭಾಷಿಕತೆ. ಸ್ಕಲ್ಪ್ಚರ್ ಅಂತ ಇದೆ. ಸೊ ಲಿಂಗ್ವಿಸ್ಟಿಕ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ? ಸೊ ಇದು ಸಹ ಒಂದು ಬುದ್ಧಿಮತ್ತೆನೆ. ಭಾಷೆ ಮತ್ತು ಪದಗಳ ಬಳಕೆಯಲ್ಲಿ ಪ್ರವೀಣರಾಗಿರುವಂತಹ ಬರಹಗಾರರಿಗೆ ಇದು ಸೂಕ್ತ ಆಗ್ತಾ ಹೋಗುತ್ತೆ. ಸ್ಕಲ್ಪ್ಚರ್ಸ್ ಅಂತ ಕೊಟ್ಟಿದ್ದಾರೆ. ಸ್ಕಲ್ಪ್ಚರ್ಸ್ ಮೀನ್ಸ್ ಯಾರಾಗ್ತಾ ಹೋಗ್ತಾರೆ? ಇದರಲ್ಲಿ ಶಿಲ್ಪಿಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಶಿಲ್ಪಿಗಳಿಗೆ ಬುದ್ಧಿಮತ್ತೆ ಯಾವ್ದಿರುತ್ತೆ? ಸ್ಪೆಷಲ್ ಇರ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಲಿಂಗ್ವಿಸ್ಟಿಕ್ ಗೆ ಬರೋದಿಲ್ಲ. ಸೊ ಈ ಆಪ್ಷನ್ ಸಹ ರಾಂಗ್ ಆಗ್ತಾ ಹೋಗುತ್ತೆ. ಬಾಡಿಲಿ ಕೈನೆಸ್ಥೆಟಿಕ್ ಅಥ್ಲೀಟ್ ಅಂತ ಇದೆ. ನೋಡಿ, ಇದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಶಾರೀರ ಗತಿ ಸಂವೇದನ ಯಾರಿಗಿರುತ್ತೆ ಅಂತಂದ್ರೆ ಅಥ್ಲೀಟ್ಸ್ಗೆ ಇರುತ್ತೆ ಈ ಬುದ್ಧಿಮತ್ತೆ. ಸೊ ಈ ಶಾರೀರಿಕ ಗತಿ ಸಂವೇದನ, ಬಾಡಿಲಿ ಕೈನೆಸ್ಥೆಟಿಕ್ ಏನಿದೆಯೋ ಈ ಬುದ್ಧಿಮತ್ತೆ ದೈಹಿಕ ಚಲನೆ ಮತ್ತು ಸಮನ್ವಯಗಳ ಮೇಲೆ ನಿಯಂತ್ರಣವನ್ನು ಒಳಗೊಂಡಿರುವಂತಹ ಒಂದು ಬುದ್ಧಿಮತ್ತೆ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಆಟಗಾರರು ಬಳಸ್ತಾ ಹೋಗ್ತಾರೆ ತಮ್ಮ ದೇಹದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವಂಥದ್ದು. ಸೊ ಅದರಿಂದ ಈ ಒಂದು ಅಥ್ಲೀಟ್ ಎನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ. ನೋಡಿ, ಲೀವ್ ವೈಗೋಟ್ಸ್ಕಿ ಮೇಲೆ ಕಂಪಲ್ಸರಿ 2 ಪ್ರಶ್ನೆಗಳು ಇದ್ದೇ ಇರ್ತವೆ. ಒಂದು ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಅಥವಾ ಇನ್ನೊಂದು ಸೋಷಿಯಲ್ ಕಲ್ಚರ್ ಥಿಯರಿ ಮೇಲೆ ಒಂದು ಕ್ವಶನ್ ಇರುತ್ತೆ. ಸ್ವಲ್ಪ ಗಮನ ಹರಿಸಿ ಅದರ ಮೇಲೆ ನೀವು ಆನ್ಸರ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ, ಲ್ಯಾಂಗ್ವೇಜ್ ಪ್ಲೇಸ್ an important role in cognitive development of children. Next, children learn language through a language acquisition device. Children's cognitive development occurs in stages. Maturation of schemes leads to cognitive development in children ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ನಮಗೆ ಏನಾಗ್ತಾ ಹೋಗುತ್ತೆ? ಸೊ ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ ಅವರ ಪ್ರಕಾರ, ಸೊ ಭಾಷೆ ಹೇಗೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂದ್ರೆ, ಲ್ಯಾಂಗ್ವೇಜ್ ಪ್ಲೇಸ್ an important role in cognitive development of a children. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೀನ್ಸ್ ಅರಿವಿನ ಬೆಳವಣಿಗೆ, ಜ್ಞಾನಾತ್ಮಕ ಬೆಳವಣಿಗೆ, ಸೊ ಮೆದುಳಿಗೆ ಸಂಬಂಧಿಸಿರುವಂತದ್ದು. ಸೊ ಲೀವ್ ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಅರವಣಿಗೆ ಒಂದು ಜ್ಞಾನಾತ್ಮಕ ಅಥವಾ ಅರಿವಿನ ಬೆಳವಣಿಗೆಯಲ್ಲಿ ಭಾಷೆ ಎನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ. ಸೊ ಈ ಆಪ್ಷನ್ ಕರೆಕ್ಟ್. ಇನ್ನ ಎರಡನೇ ಆಪ್ಷನ್ ಏನಿದೆ? ಸೊ ಚಿಲ್ಡ್ರನ್ ಲರ್ನ್ ಲ್ಯಾಂಗ್ವೇಜ್ ಥ್ರೂ ಎ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್. ಸೊ LAD ಮುಖಾಂತರ ಬಳಸುವಂಥದ್ದು ಮಗುವಿಗೆ ತುಂಬಾ ಉತ್ತಮವಾಗಿ ಆ ಭಾಷೆನ ಪಡ್ಕೋಬೇಕು ಅಂತಂದ್ರೆ. ನೋಡಿ, LAD ಮೇಲೆ ಸುಮಾರು ಸಲ ಕ್ವಶನ್ ಅನ್ನ ಕೇಳಿದರೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. LAD ಮೀನ್ಸ್ ಫುಲ್ ಫಾರ್ಮ್ ಕೂಡ ಕೇಳಿದರೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್. ಸೊ ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಇದಾಗಿದೆ. ಸೊ ಅದರ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಓಕೆ, ಈ ಆಪ್ಷನ್ಸ್ ನಾವು ನೋಡೋಣ. ಭಾಷಾ ಸ್ವಾಧೀನ ಸಾಧನ ಅಂತ ಕರಿತಾ ಹೋಗ್ತೀವಿ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್ ಅಂತಂದ್ರೆ. ಇದು ಯಾರು ಹೇಳ್ತಾರೆ ನಮಗೆ ಅಂತಂದ್ರೆ, ನೋಮ್ ಚಾಮ್ಸ್ಕಿ ಅವರ ಸಿದ್ಧಾಂತದ ಪ್ರಕಾರ ಬರುತ್ತೆ. ಯಾರು ಬರುತ್ತೆ? ನೋಮ್ ಚಾಮ್ಸ್ಕಿ ಅವರು. ಚಾಮ್ಸ್ಕಿ ಅವರ ಪ್ರಕಾರ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಚಿಲ್ಡ್ರನ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕರ್ಸ್ ಇನ್ ಸ್ಟೇಜಸ್. ಸೊ ಅರಿವಿನ ಬೆಳವಣಿಗೆ ಹಂತಗಳಲ್ಲಿ ನಡೀತಾ ಹೋಗುತ್ತೆ ಎನ್ನುವಂಥದ್ದು ಯಾರು ಹೇಳ್ತಾರೆ? ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಸೊ ಇದು ಸಹ ಆಗೋದಿಲ್ಲ. ಸೊ ಜೀನ್ ಪಿಯಾಜೆ ಇರುತ್ತದೆ, ಇದು ನೋಮ್ ಚಾಮ್ಸ್ಕಿ ಇರುತ್ತದೆ, ಇದು ಲೀವ್ ವೈಗೋಟ್ಸ್ಕಿ ಅವರು ಹೇಳಿರುವಂತದ್ದು. ಇನ್ನ ಲಾಸ್ಟ್ ಇದೆ, ಮೆಚುರೇಷನ್ ಆಫ್ ಸ್ಕೀಮಾಸ್ ಲೀಡ್ಸ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಸ್ಕೀಮಾಸ್ ಅಂತ ಬಂತು ಅಂತಂದ್ರೆ ಇದನ್ನು ಸಹ ನಮ್ಗೆ ಯಾರು ಹೇಳಿರುವಂತದ್ದು? ಜೀನ್ ಪಿಯಾಜೆ ಅವರೇ ಹೇಳಿರುವಂತದ್ದು. ಸೊ ಅದರಿಂದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ, ಲ್ಯಾಂಗ್ವೇಜ್ ಪ್ಲೇಸ್ an important role in the cognitive development of a children. ಎಸ್, ಮುಂದಿನ ಪ್ರಶ್ನೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್. ಯಾವ್ದು ಮೇಲೆ ಕೇಳ್ತಾ ಇರೋದು? ಅಸೆಸ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಒಂದು ಪ್ರಗತಿಪರ ಶಾಲೆಯಲ್ಲಿ, ಸೊ ತರಗತಿಯ ಕೋಣೆಯಲ್ಲಿ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಲ್ಲಿ ಮೌಲ್ಯಮಾಪನ ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಏನಿದೆ? ಸೊ ಈಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್ ಇನ್ ಎ ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಏನು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಒಂದು ಪ್ರಗತಿಪರ ತರಗತಿಯಲ್ಲಿ? ಸೊ ಏನಾಗ್ತಾ ಹೋಗುತ್ತೆ ಇಲ್ಲಿ? ಪ್ರಗತಿಪರ ತರಗತಿಯಲ್ಲಿ ಮಗುವಿನ ಕಲಿಕೆಗೆ ಹೆಚ್ಚು ಕೊಡ್ತೀವಿ, ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತೀವಿ, ಜೊತೆಗೆ ಇಲ್ಲಿ ನಿರಂತರ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೀವಿ.
ಸೊ ನಿರಂತರ ಮೌಲ್ಯಮಾಪನ ನಡೀತಾ ಹೋಗುತ್ತೆ. ಸೊ ಯಾವಾಗ ಲರ್ನರ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್. ಸೊ ಮಕ್ಕಳು ಅಲ್ಲೇ ಕಲಿತಾರೆ, ಅಲ್ಲೇ ಮೌಲ್ಯಮಾಪನ ಮಾಡ್ತಾ ಹೋಗ್ತೀವಿ. ಸೊ ಇದೇನಾಗಲ್ಲ, ಇಟ್ ಇಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್ ಇನ್ ಚಿಲ್ಡ್ರನ್ಸ್ ಲರ್ನಿಂಗ್ ಅಂತ ಕೊಡ್ತಾರೆ. ಸೊ ಇದು ಮಕ್ಕಳ ಒಂದು ಓದುವಾಗ ಅದಕ್ಕೆ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಆಗೋದಿಲ್ಲ ಅಂತ ಕೇಳಿದರೆ, ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಅವ್ರಿಗೆ ಎಲ್ಲೆಲ್ಲಿ ತಪ್ಪುಗಳಿದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗಬಹುದು. ಇನ್ನ ಕ್ರಿಯೇಟ್ಸ್ ಎ ಐಡರೆನ್ಸ್, ಸೊ ಅಡ್ಡಿಪಡಿಸುತ್ತೆ ಇನ್ ದ ಪ್ರೊಸೆಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಇದು ನಾವು ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಇದ್ರೆ ಮಗುವಿನ ಓದುವಿಕೆಗೆ ಅಥವಾ ಮಗುವಿನ ಕಲಿಕೆಗೆ ಇದು ಅಡ್ಡಿಪಡಿಸುತ್ತೆ ಅಂತ ಕೇಳಿದರೆ, ಸೊ ಇದು ಕಂಪ್ಲೀಟ್ಲಿ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಐಡೆಂಟಿಫೈಯಿಂಗ್ ಐ ಲೋ ಅಂಡ್ ನಾನ್ ಅಚೀವರ್ಸ್ ಫಾರ್ ದ ಪರ್ಪಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್ ಅಂತ ಇದೆ ನೋಡಿ. ಪರ್ಪಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್, ಈ ಒಂದು ಆಪ್ಷನ್ ನಮಗೆ ರಾಂಗ್ ಆಗುತ್ತೆ. ಯಾಕೆ ನೋಡಿ, ನಾವು ಈಗ ಮೌಲ್ಯಮಾಪನ ಮಾಡ್ತಾ ಇದೀವಿ ಅಂದ್ರೆ ಕರೆಕ್ಟ್ ಮಗು ಯಾವ ಹಂತದಲ್ಲಿ ಇದೆ, ಯಾಕೆ ನಾವು ಅದಕ್ಕೆ ಪರಿಹಾರ ಬೋಧನೆಗಳನ್ನ ಕೊಡಬಹುದು ಅನ್ನುವಂಥದ್ದು. ಸೊ ಅದನ್ನ ತಗೊಂಡೋಗಿ ನಾವು ಮಕ್ಕಳಿಗೆ ಆ ಫೀಡ್ಬ್ಯಾಕ್ ಅನ್ನು ಪೇರೆಂಟ್ಸ್ ಕೊಡ್ತಾ ಇದೀವಿ ಅಂತಂದ್ರೆ, ಸೊ ಮಗುವಿನಲ್ಲಿ ನೆಗೆಟಿವಿಟಿ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ಸೊ ಇಲ್ಲಿವರೆಗೂ ಕರೆಕ್ಟ್ ಇದೆ. ಪರ್ಪಸ್ ಅಚೀವರ್ಸ್ ನ ಐ ಲೋ ನಾನ್ ಅಚೀವರ್ಸ್ ಆಗಿ ನಾವು ಡಿವೈಡ್ ಮಾಡಿ ನಾವು ಏನ್ ಮಾಡಬಹುದು, ಪರಿಹಾರ ರೆಮಿಡಿಯಲ್ ಟೀಚಿಂಗ್ ಕೊಡಬಹುದು. ಬಟ್ ಫಾರ್ ದ ಪ್ರೊಸೆಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್ ಅಂತ ಏನಿದೆಯೋ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ಇಟ್ ಗಿವ್ಸ್ ಟು ಇನ್ಸೈಟ್ಸ್ ಇಂಟು ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಹೆಲ್ಪ್ಸ್ ಟೀಚರ್ ಟು ರಿಫ್ಲೆಕ್ಟ್ ಆನ್ ಪೆಡಗಾಗಿ. ಇದು ಬಹಳ ಮುಖ್ಯವಾಗಿದೆ, ಯಾಕೆಂದ್ರೆ ಇದು ಮಕ್ಕಳ ತಿಳುವಳಿಕೆ ಬಗ್ಗೆ ಒಳನೋಟಗಳನ್ನ ನೀಡುತ್ತೆ. ಸೊ ಮಕ್ಕಳು ಏನೇನ್ ಮಾಡ್ತಿದ್ದಾರೆ, ಏನೇನು ತಪ್ಪುಗಳು ಮಾಡ್ತಿದ್ದಾರೆ, ಹೇಗೆ ಅದನ್ನ ಬದಲಾಯಿಸ್ತಾ ಹೋಗಬೇಕು ಅಂತ ಒಂದು ಸಂಪೂರ್ಣ ಒಂದು ವಿವರಣೆ ನಮಗೆ ಶಿಕ್ಷಕರಿಗೆ ಗೊತ್ತಾಗುತ್ತೆ. ಮತ್ತು ಶಿಕ್ಷಕರಿಗೂ ಇದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಶಿಕ್ಷಕರಿಗೆ ಅವರ ಒಂದು ಪೆಡಗಾಗಿ, ಅವರ ಶಿಕ್ಷಣ ಶಾಸ್ತ್ರ ಅಥವಾ ಬೋಧನಾ ಶಾಸ್ತ್ರ ಏನಿರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅವರು ಸಹ ಬೋಧನಾ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಅದು ಇನ್ನು ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ. ಅಸೆಸ್ಮೆಂಟ್ ಮೇಲೆ ನಿಮಗೆ ಒಂದು ಅಂಕಗಳು ಕೇಳ್ತಾರೆ. ಸೊ ಒಂದು ಅಂಕ ಕೇಳ್ತಾರೆ. ಸೊ ಅದ್ರ ಮೇಲೆ ನಿಮಗೆ ಸ್ವಲ್ಪ ಗಮನವಿರಲಿ ಅಷ್ಟೇ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, an effective classroom strategy to reduce gender stereotyping and broadening developmental possibilities for all sexes is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ an effective classroom strategy, ಒಂದು ಪರಿಣಾಮಕಾರಿ ತರಗತಿಯಲ್ಲಿ ಸ್ಟ್ರಾಟಜಿ ಟು ರೆಡ್ಯೂಸ್. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಕೆಲವೊಂದಿಷ್ಟು ತಂತ್ರಗಳನ್ನ ಬಳಸ್ತಿದ್ದಾರೆ. ಏನಕ್ಕೆ, ಟು ರೆಡ್ಯೂಸ್ ದ ಜೆಂಡರ್ ಸ್ಟಿರಿಯೋಟೈಪ್ಸ್, ಲಿಂಗ ತಾರತಮ್ಯಗಳು, ಸೊ ಲಿಂಗ ಪಡಿ ಅಚ್ಚುಗಳು ಅಂತ ಏನ್ ಹೇಳ್ತಾ ಹೋಗ್ತೀವಿ, ಅವುಗಳನ್ನ ಕಡಿಮೆ ಮಾಡಕ್ಕೆ ಒಂದು ತಂತ್ರವನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದರಲ್ಲಿ ಯಾವುದು ಏನೋ ಒಂದು ಎಫೆಕ್ಟಿವ್ ಆಕ್ಟಿವಿಟಿ ಆಗ್ತಾ ಹೋಗುತ್ತೆ ಅಂತ ಕೇಳಿರುವಂತದ್ದು. ಟು ಇಗ್ನೋರ್ ಅಂಡ್ ಡಿಸ್ಮಿಸ್ ಬಯಾಲಜಿಕಲ್ ಡಿಫರೆನ್ಸಸ್ ಅಮಾಂಗ್ ದ ಸೆಕ್ಸಸ್ ಅಂತ ಇದೆ. ಸೊ ಲಿಂಗಗಳ ನಡುವಿನ ಜೈವಿಕ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸಿ ತಳ್ಳಿ ಹಾಕುವಂತದ್ದು ಅಂತ ಕೇಳಿದರೆ ನೋಡಿ, ಇಲ್ಲಿ ಅವ್ರು ಕೇಳ್ತಿರುವಂತದ್ದು ಇಗ್ನೋರ್ ಅಂಡ್ ಡಿಸ್ಮಿಸ್ ಬಯಾಲಜಿಕಲ್ ಡಿಫರೆನ್ಸಸ್ ಅಷ್ಟೇ ಅಲ್ಲ. ಸೊ ನಮಗೆ ಆ ಫಿಸಿಕಲ್ ಡಿಫರೆನ್ಸಸ್ ಇದ್ರೂ ಸಹ ಮಗುವಿನಲ್ಲಿ ಏನ್ ಮಾಡ್ತಾ ಹೋಗಬೇಕು, ಬಯಾಲಜಿಕಲ್ ಜೊತೆಗೆ ಫಿಸಿಕಲ್ ಅನ್ನುವಂಥದ್ದು ಬರಬೇಕಿಲ್ಲ. ಫಿಸಿಕಲ್ ಡಿಫರೆನ್ಸಸ್ ಓಕೆನಾ, ಮೆಂಟಲಿ ಏನ್ ಡಿಫರೆನ್ಸಸ್ ಇರ್ತಾವ ಅವರಲ್ಲಿ ಅವೆಲ್ಲ ಸಹ ಹೋಗ್ಲಾಡಿಸಬೇಕು. ಕೇವಲ ಬಯಾಲಜಿಕಲ್ ಡಿಫರೆನ್ಸಸ್ ಅಷ್ಟೇ ಅಲ್ಲ. ಸೊ ಇದು ರಾಂಗ್ ಆಗುತ್ತೆ. ಟು ರಿಯನ್ಫೋರ್ಸ್ ಜೆಂಡರ್ ರೋಲ್ಸ್ ಆಸ್ ಅ ಪೋರ್ಟ್ರೈಟ್ ಇನ್ ದ ಸೊಸೈಟಿ ಅಂತ ಇದೆ. ಸೊ ಸಮಾಜದಲ್ಲಿ ಪೋರ್ಟ್ರೈಡ್, ಸೊ ಸಮಾಜದಲ್ಲಿ ಚಿತ್ರಿಸಲಾದಂತೆ ಲಿಂಗ ಪಾತ್ರಗಳನ್ನ ಬಲಪಡಿಸ್ತಾ ಹೋಗುವುದು. ಸೊ ಸಮಾಜದಲ್ಲಿ ಹೆಣ್ಣು ಮಗುಗೆ ಅಥವಾ ಗಂಡು ಮಗು ಇದೇ ರೀತಿ ಕೆಲಸಗಳನ್ನು ಮಾಡಬೇಕಂತಂದ್ರೆ ಅದನ್ನ ಹೆಚ್ಚು ಬಲಪಡಿಸ್ತಾ ಹೋಗಬಹುದು. ಅದನ್ನ ಹೆಚ್ಚು ಬಲಪಡಿಸ್ತಾ ಹೋಗೋದಾದ್ರೆ ಸೊ ನಾವೇ ಈ ರೀತಿಯ ಚಟುವಟಿಕೆಗಳನ್ನ ಬಳಸಬೇಕು, ರಿಡ್ಯೂಸ್ ಮಾಡುವ ಚಟುವಟಿಕೆಗಳನ್ನು ಬಳಸ್ತಾ ಹೋಗಬೇಕಾಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಸೇಮ್ ಸೆಕ್ಸ್ ಎಬಿಲಿಟಿ ಗ್ರೂಪಿಂಗ್, ಸೊ ಒಂದೇ ತರದ ಲಿಂಗ ಇದೋ ಅವುಗಳು ನಾವೇನು ಗುಂಪುಗಳ ರಚಿಸಿ ಅವರಿಗೆ ಒಂದು ಆಕ್ಟಿವಿಟಿಯನ್ನು ಕೊಡಬಹುದು. ಫಾರ್ ಎಕ್ಸಾಂಪಲ್, ಈಗ ಗಂಡು ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡುವಂಥದ್ದು, ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡುವಂಥದ್ದು. ಸೊ ಈ ರೀತಿಯಾಗಿ ಮಾಡಿ ಅವರಿಗೆ ಒಂದು ಆಕ್ಟಿವಿಟಿಯನ್ನು ಕೊಡ್ತಾ ಹೋಗುವಂಥದ್ದು, ಗ್ರೂಪ್ ಮಾಡ್ತಾ ಹೋಗುವುದು. ಸೊ ಈ ರೀತಿಯ ಗ್ರೂಪ್ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಎಲ್ಲಿ ಅವರು ಬೆರಕೆ ಆಗ್ತಾ ಹೋಗ್ತಾರೆ, ಮತ್ತೆ ಹೇಗೆ ಅಲ್ಲಿ ಲಿಂಗ ತಾರತಮ್ಯಗಳು ಅಥವಾ ಪಡಿಯಚ್ಚುಗಳು ಹೋಗ್ತವೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಎ ಮಿಕ್ಸ್ಡ್ ಸೆಕ್ಸ್ ಆಕ್ಟಿವಿಟಿ ಗ್ರೂಪ್ಸ್ ಅಂಡ್ ಪ್ರಮೋಟ್ ಡಿಸ್ಕಷನ್ ಅಂತ ಇದೆ. ಸೊ ಮಿಶ್ರ ಲಿಂಗ ಚಟುವಟಿಕೆಗಳನ್ನ ಉತ್ತೇಜಿಸುವುದು, ಸೊ ಗುಂಪುಗಳ ರಚಿಸುವುದು ಮತ್ತೆ ಅವರನ್ನ ಚರ್ಚೆಯಲ್ಲಿ ಉತ್ತೇಜಿಸುವಂತದ್ದು ಅಂತ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್, 100% ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಇದರ ಮೇಲೆ ಲಿಂಗ ತಾರತಮ್ಯ ಆಗಿರಬಹುದು, ಲಿಂಗ ಪಡಿಯಚ್ಚುಗಳಾಗಿರಬಹುದು 100% ಒಂದು ಅಂಕ ಬಂದೇ ಬರುತ್ತೆ. ಸೊ ನಾನು ಇವತ್ತೇನು ಹೇಳ್ತಾ ಇದ್ದೀನೋ, ಸೊ ನಿಮ್ಮ ಮುಂದಿನ ಏನು CTT ಬರ್ತಾ ಇದೆ, ಆಲ್ಮೋಸ್ಟ್ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ ಕವರ್ ಆಗ್ತದೆ ಈ ಒಂದು ಕ್ವೆಶ್ಚನ್ ಪೇಪರ್. ಅದಕ್ಕೆ ಈ ಕ್ವೆಶ್ಚನ್ ಪೇಪರ್ ನಾನು ಈ ಒಂದು ಸಂದರ್ಭದಲ್ಲಿ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಮಿಕ್ಸ್ಡ್ ಸೆಕ್ಸ್ ಆಕ್ಟಿವಿಟಿ ಗ್ರೂಪ್ಸ್ ಅಂಡ್ ಪ್ರಮೋಟ್ ಡಿಸ್ಕಷನ್. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ಮಲ್ಟಿಲಿಂಗ್ವಲಿಸಮ್. ಸೊ ಇದು ಸಹ ಅಷ್ಟೇ, ಇದು ಕಂಪಲ್ಸರಿ ಕ್ವೆಶ್ಚನ್, ಮಲ್ಟಿಲಿಂಗ್ವಲಿಸಮ್ ಅನ್ನುವಂಥದ್ದು. ಸೊ ಇವನ್ ನಮಗೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ನಮಗೆ ಎಲ್ಲಿ ಬರ್ತಾ ಹೋಗುತ್ತೆ, ಲ್ಯಾಂಗ್ವೇಜ್ ಎಲ್ಲಾದ್ರೂ ಬರುತ್ತೆ. ಕನ್ನಡದಲ್ಲಿ ಬಹುಭಾಷಿಕತೆ ಅಂತ ಕೇಳ್ತೀವಿ, ಇಲ್ಲ ಇಂಗ್ಲಿಷ್ ಅಲ್ಲೂ ಅಷ್ಟೇ ಮಲ್ಟಿಲಿಂಗ್ವಲಿಸಮ್ ಅನ್ನೋದು ಬಂದೇ ಬರುತ್ತೆ. ಮಲ್ಟಿಲಿಂಗ್ವಲಿಸಮ್ ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಡ್ಯಾಶ್ ಬೈ ದ ಟೀಚರ್ಸ್ ಅಂತ ಕೇಳಿದ್ರೆ, ತರಗತಿಯಲ್ಲಿ ಬಹುಭಾಷಿಕವನ್ನು ಶಿಕ್ಷಕರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಅಂಡರ್ಸ್ಟುಡ್ ಆಸ್ ಬೈ ದ ಟೀಚರ್ಸ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ಏನ್ ಅಸೆಟ್ ಅಂಡ್ ರಿಸೋರ್ಸ್. ಸೊ ಇದೊಂದು ಅಸೆಟ್ ಮೀನ್ಸ್ ಆಸ್ತಿ, ಮತ್ತೆ ಅದೊಂದು ಸಂಪನ್ಮೂಲ ರಿಸೋರ್ಸ್ ತರ ಬಳಸ್ತಾ ಹೋಗ್ಬೇಕಾ. ಇಂಡರೆನ್ಸ್ ಇದೊಂದು ಅಡಚಣೆ ತರ ಬಳಸ್ತಾ ಹೋಗ್ಬೇಕಾ, ಪ್ರಾಬ್ಲಮ್ ತರ ಸಮಸ್ಯೆ ತರ ಬಳಸ್ತಾ ಹೋಗ್ಬೇಕಾ, ಸಿಸ್ಟಮಿಕ್ ಇಶ್ಯೂ. ಸೊ ಇದೊಂದು ವ್ಯವಸ್ಥಿತ ಸಮಸ್ಯೆ ಅಂತ ಬಳಸ್ತಾ ಹೋಗ್ಬೇಕಂತ ಕೇಳಿದ್ರೆ ನೋಡಿ, ಶಾಲೆಯಲ್ಲಿ ಬೇರೆ ಬೇರೆ ಭಾಷೆಗಳು ಇದ್ದಾಗ ಅದನ್ನ ಉತ್ತಮ ಶಿಕ್ಷಕರಿಗೆ ಅದನ್ನೇ ಒಂದು ಆಸ್ತಿ ಮತ್ತೆ ಸಂಪನ್ಮೂಲವಾಗಿ ಬಳಸಿಕೊಂಡು ಏನ್ ಮಾಡ್ತಾ ಹೋಗಬಹುದು, ಬೋಧನೆಯನ್ನು ಮಾಡಬಹುದು, ಮತ್ತೆ ಅವರಿಗೆ ತಿಳಿಸಲಿಕ್ಕೂ ಸಹ ಅದು ಹೆಚ್ಚು ಅರ್ಥಗರ್ಭಿತ ಆಗ್ತಾ ಹೋಗುತ್ತೆ. ಮಲ್ಟಿಲಿಂಗ್ವಲಿಸಮ್ ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಅಸೆಟ್ ಅಂಡ್ ರಿಸೋರ್ಸ್ ಬೈ ದ ಟೀಚರ್. ಒಂದು ಸಂಪನ್ಮೂಲದ ರೀತಿಯಲ್ಲಿ ಶಿಕ್ಷಕರನ್ನ ಬಳಸ್ತಾ ಹೋಗಬೇಕು. ಓಕೆನಾ. ಸೊ ಒಂದು ಮಗುಗೆ ಆ ಭಾಷೆ ಬರ್ತಾ ಇದೆ ಅಂದ್ರೆ ಆ ಭಾಷೆಯಲ್ಲಿ ಮಗುವಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುವಂಥದ್ದು, ಮತ್ತೆ ಆ ಭಾಷೆಯಲ್ಲಿ ಬೇರೆ ಮಕ್ಕಳು ಆ ಭಾಷೆಯಲ್ಲಿ ಅಂತ ಕರೀತಾರೆ. ಕೆಲವೊಂದಿಷ್ಟು ಪದಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋದಾಗ ಸೊ ಮಕ್ಕಳು ಏನ್ ಮಾಡ್ತಾರೆ, ಬೇರೆ ಭಾಷೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಆಕ್ಚುಲಿ ಇದು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಹೋಗುತ್ತೆ, ಬಟ್ ಕಂಪಲ್ಸರಿ ಒಂದು ಕ್ವಶ್ಚನ್ ನಿಮ್ಮ CDP ಅಲ್ಲ, ಎಲ್ಲರೂ ಒಂದು ಕಡೆ ಇದ್ದೇ ಇರುತ್ತೆ ಈ ಒಂದು ಕ್ವಶ್ಚನ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ ಇದೆ, ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಈಸ್ ಒನ್ ಇನ್ ವಿಚ್ ಅಂತ ಇದೆ. ಅಕಾರ್ಡಿಂಗ್ ಟು NCF 2005 ಏನ್ ಹೇಳ್ತಾ ಹೋಗುತ್ತೆ, ಪ್ರತಿಯೊಂದು ತರಗತಿಯು ಏನಾಗಿರಬೇಕು, ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗಿರಬೇಕು ಅಂತ ಹೇಳ್ತೆ. ಈಗ ಈ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್, ಸೊ ಮಕ್ಕಳ ಕೇಂದ್ರ ತರಗತಿ ಅನ್ನುವಂಥದ್ದು ಸೊ ಕೆಳಗಿನವುಗಳಲ್ಲಿ ಯಾವುದು ಒಂದಾಗಿದೆ, ಸೊ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೇಳಿದೆ. ಸೊ ಮೊದಲನೇ ಕೇಳಿದರೆ ಸೊ ಏನಿದೆ, ದ ಟೀಚರ್ ಯೂಸಸ್ ದ ಟೆಕ್ಸ್ಟ್ ಬುಕ್ ಆಸ್ ದ ಓನ್ಲಿ ಸೋರ್ಸ್ ಆಫ್ ನಾಲೆಜ್ ಅಂತ ಕೇಳಿದ್ರೆ ನೋಡಿ, ಇದು ಬಹಳಷ್ಟು ರಿಪೀಟೆಡ್ ಕ್ವಶ್ಚನ್. ಇದು ಇನ್ನು ಸ್ವಲ್ಪ ಇವುಗಳ ಮೇಲೆ ಗಮನ ಹರಿಸ್ತಾ ಹೋಗಿ. ಈ ಟೀಚರ್ ಯೂಸಸ್ ದ ಟೆಕ್ಸ್ಟ್ ಬುಕ್ ಆಸ್ ದ ಓನ್ಲಿ ಸೋರ್ಸ್ ಆಫ್ ನಾಲೆಜ್.
ಸೊ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಶಿಕ್ಷಕರು ಟೆಕ್ಸ್ಟ್ ಬುಕ್ ಬಳಸ್ತಾರೋ ಅದು ಅದೇ ಏಕೈಕ ಒಂದು ಜ್ಞಾನವನ್ನು ಕೊಡುವಂತ ಒಂದು ಪುಸ್ತಕ ಅಂತ ಕೇಳಿದ್ರೆ, ಶಿಕ್ಷಕರು ಪಠ್ಯ ಪುಸ್ತಕವನ್ನ ಜ್ಞಾನದ ಏಕೈಕ ಮೂಲವಾಗಿ ಬಳಸ್ತಾ ಹೋಗ್ತಾರೆ ಅಂತ ಕೇಳಿದ್ದಾರೆ ಚೈಲ್ಡ್ ಸೆಂಟರ್ ಅಲ್ಲಿ. ಸೊ ಕೇವಲ ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಅಲ್ಲ, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೊ ಅವರು ನಮಗೆ ಹೊರಬಂದ ಅವ್ರ ಮೊಬೈಲ್ಸ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಹೇಳ್ಬೋದು, ಕೆಲವೊಂದಿಷ್ಟು ಮ್ಯಾಗಝಿನ್ಸ್ ಅಲ್ಲಿ ಓದಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ಬೋದು. ಓಕೆನಾ, ಸೊ ಆ ರೀತಿ ಇರುವಂತಹ ಕ್ಲಾಸ್ ರೂಮ್ ನಾವು ಚೈಲ್ಡ್ ಸೆಂಟರ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಸೊ ಇದು ಕೇವಲ ಓನ್ಲಿ ಸೋರ್ಸ್ ಆಫ್ ನಾಲೆಡ್ಜ್ ಅಂತ ಕೇಳ್ತಾ ಇದ್ದಾರೆ, ಯಾವುದು ಟೆಕ್ಸ್ಟ್ ಬುಕ್ ಅಂತದ್ದು, ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ದ ಟೀಚರ್ ಸಿಗ್ರಿಗೇಟ್ಸ್ ದ ಚಿಲ್ಡ್ರನ್ಸ್ ಬೇಸ್ಡ್ ಆನ್ ದೇರ್ ಎಬಿಲಿಟೀಸ್. ಸೊ ಶಿಕ್ಷಕರು ಅವರ ಸಾಮರ್ಥ್ಯಗಳ ಆಧಾರಿತವಾಗಿ ಎಬಿಲಿಟೀಸ್ ಸಾಮರ್ಥ್ಯಗಳ ಆಧಾರಿತವಾಗಿ ಸೆಗ್ರಿಗೇಟ್ ಏನ್ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಸೊ ಬೇರೆ ಬೇರೆ ಮಾಡ್ತಾ ಹೋದ್ರೆ ಅಲ್ಲಿ ಚೈಲ್ಡ್ ಸೆಂಟರ್ ಕ್ಲಾಸ್ ರೂಮ್ ಅಂತ ಹೇಗಾಗ್ತಾ ಹೋಗುತ್ತೆ, ಶಿಕ್ಷಕರಿಗೆ ಹೆಲ್ಪ್ ಆಗುತ್ತೋ ಆ ತರ ಅವರು ಡಿವೈಡ್ ಮಾಡ್ತಾ ಹೋಗ್ತಾರೆ, ಅದೇನಾಗುತ್ತೆ ಟೀಚರ್ ಸೆಂಟರ್ ಕ್ಲಾಸ್ ರೂಮ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ದ ಟೀಚರ್ ಯೂಸಸ್ ರಿವಾರ್ಡ್ಸ್ ಅಂಡ್ ಪನಿಷ್ಮೆಂಟ್ಸ್ ಟು ಡೈರೆಕ್ಟ್ ಚಿಲ್ಡ್ರನ್ಸ್ ಬಿಹೇವಿಯರ್ ಅಂತ ಇದೆ. ಶಿಕ್ಷಕರು ಮಕ್ಕಳ ನಡವಳಿಕೆಯನ್ನು ನಿರ್ದೇಶಿಸೋಕೆ ಮಾಡ್ತಾರೆ, ಇಲ್ಲಿ ಬಹುಮಾನಗಳನ್ನು ಕೊಡ್ತಾರೆ, ಶಿಕ್ಷೆಗಳನ್ನು ಕೊಡ್ತಾರೆ ಅಂತಂದ್ರೆ, ಸೊ ಇದು ಸಹ ಅಷ್ಟೇ ಟೀಚರ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗುತ್ತೆ. ಸೊ ಮಗುವಿನಕ್ಕಿಂತ ಏನು ಶಿಕ್ಷಣ ಆಗಿರೋದಿಲ್ಲ, ಕ್ಲಾಸ್ ರೂಮ್ ಆಗಿರೋದಿಲ್ಲ, ತರಗತಿ ಆಗಿರೋದಿಲ್ಲ. ದ ಟೀಚರ್ ಇಸ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾಟರ್ಸ್ ಟು ನೀಡ್ಸ್ ದ ಇಂಡಿವಿಜುವಲ್ ಚಿಲ್ಡ್ರನ್ ಅಂತ ಇದೆ. ಶಿಕ್ಷಕರು ಇಲ್ಲಿ ಒಂದು ಫ್ಲೆಕ್ಸಿಬಲ್ ಆಗಿರ್ತಾರೆ. ಸೊ ಮಕ್ಕಳಿಗೆ ಯಾವುದಾದ್ರೂ ಒಂದು ವಿಷಯವನ್ನು ಒದಗಿಸಿ ಅವರ ಮಕ್ಕಳ ಅಗತ್ಯಗಳನ್ನು ಪೂರೈಸಿಕೊಂಡು ಮಕ್ಕಳು ಶಿಕ್ಷಕರಿಗೆ ತುಂಬಾ ಅಗತ್ಯವಾಗಿರ್ತಾರೆ ಅಂತ ಹೇಳಿದರೆ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಶಿಕ್ಷಕರು ಏನ್ ಮಾಡ್ತಾರೆ, ಮಕ್ಕಳಿಗೆ ಏನು ಅಗತ್ಯತೆ ಇದೆ, ನೀಡ್ಸ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್, ಸೊ ಅವ್ರಿಗೆ ಏನು ಅಗತ್ಯತೆ ಇದೆಯೋ ಅದಕ್ಕೆ ಆಧಾರಿತವಾಗಿ ಏನ್ ಮಾಡ್ತಾರೆ ಶಿಕ್ಷಕರು ಅವ್ರಿಗೆ ಬೆಂಬಲಿಸ್ತಾ ಹೋಗ್ತಾರೆ. ಸೊ ಅದನ್ನ ನಾವೇನ್ ಕರಿತೀವಿ, ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಕರಿತಾ ಹೋಗ್ತೀವಿ. ಎಸ್ಸಿನ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ಇದು ಸಹ ನಾನು ಸುಮಾರು ಸಲ ಹೇಳಿದ್ದೀನಿ, ಅವಾಗಿಂದ ರಿಪೀಟೆಡ್ ಕ್ವಶನ್ ಇದು ಬಂದೇ ಬರುತ್ತೆ ಅಂತ ಹೇಳಿದೆ.